ಬ್ರೋ ನಿಮ್ಮ ಹೆಸರು? ಗಗನ್ ಅಂತ. ಓಕೆ, ಈ ಸರಿ ಬಿಗ್ ಬಾಸ್ ಸೀಸನ್ 12 ಬರ್ತಾ ಇದೆ, ನೋಡ್ತಿದ್ದೀರಾ? ನೋಡ್ತಿದ್ದೀನಿ ಸರ್. ಓಕೆ, ಯಾರು ಇಷ್ಟ ಆಗ್ತಿದ್ದಾರೆ? ಕಾಕ್ರೋಚ್ ಕಾಕ್ರೋಚ್. ಯಾಕೆ ಕಾಕ್ರೋಚ್ ಇಷ್ಟ ಆಗ್ತಾರೆ ನಿಮ್ಗೆ? ಅಂದ್ರೆ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಅಂದ್ರೆ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ ಟೀಮ್ ನ ಓಕೆ ಒಂಟಿಯಲ್ಲಿ, ಅದಕ್ಕೆ ಅವ್ರ ಇಷ್ಟ. ಓಕೆ, ಜಂಟಿ ಅಂದ್ರೆ ಯಾರು ಇಷ್ಟ? ಜಂಟಿಯಲ್ಲಿ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಬ್ರೋ, ಕಾಕ್ರೋಚ್ ಒಂದು ಡೈಲಾಗ್ ಏನಾದ್ರು ಹೊಡಿತೀರಾ? ಡೈಲಾಗ್ ಅಂದ್ರೆ ಸಲಗದಲ್ಲಿ ಒಂದು ಡೈಲಾಗ್ ಜ್ಞಾಪನ ಇದೆ. ಹೊಡಿರಿ ಬ್ರೋ. ನಕ್ಕೊಂದ್ ಸೂಪರ್ ಕಾಪೆ ನೋಡ್ ನೀನು, ಹಿಂದೆ ಜೀತ ಮುಂದೆ ವಯಸ್ಸಲ್ಲ ಹಾಕೊಂಡ್ ಸೆಂಟ್ರಲ್ ನೋಡೋ ಗಂಡು ನೀನು. ಸಿಂಗಲ್ ಫೈಟ್ರು ಕಣ ನಾನು. ಅಲ್ಲಿ ಕಿತ್ತಾಕ್ತಿಯಾ, ಅವಮಾನ ಮಾಡ್ತೀಯಾ, ಹೊಡಿತೀನಿ ಹೋಲ್ಸೇಲ್ ಆಗಿ ಹೊಡಿತೀನಿ. ನೀನು ನಿನ್ ಡಿಪಾರ್ಟ್ಮೆಂಟ್ ನಿನ್ ಎಂಟೈರ್ ಸ್ಟಾಫ್ ಬಂದದ ಏನ್ ಕಿತ್ಕೊಂತೀರಾ ಕಿತ್ಕೊಳ್ರ. ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಾ ಇದೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನನ್ನ ಫೇವರೇಟ್ ಬಂದ್ಬಿಟ್ಟು ಕಾಕ್ರೋಚ್ ಬ್ರೋ. ಕಾಕ್ರೋಚ್. ಯಾಕೆ ಕಾಕ್ರೋಚ್ ಅಂತ? ಅವನೊಂಥರ ಒಂಟಿ ಸಲಗ, ಎಲ್ಲರಿಗೂ ಇಷ್ಟ ಆಗ್ತಾರೆ. ಅವ್ರನ್ನ ಅವಾಗಿಂದ ನಮ್ಗೆ ಇಷ್ಟ, ಅವ್ರನ್ನ ಬೆಳೆಸ್ತೀರಿ, ಚೆನ್ನಾಗಿ ಆಡ್ಕೊಂಡು ಹೋಗ್ತಾ ಇದಾರೆ ಅವರು. ಓಕೆ, ಅದಕ್ಕೋಸ್ಕರ ಅವರು ತುಂಬಾ ಇಷ್ಟ. ಕಾಕ್ರೋಚ್. ಕಾಕ್ರೋಚ್. ಯಾಕೆ ಕಾಕ್ರೋಚ್? ಅಂದ್ರೆ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಹಾ. ಒಂಟಿ ಸಲಗ ತರ ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಟೀಮ್ ನ ಲೀಡ್ ಮಾಡ್ತಿದ್ದಾರೆ. ಅವರೇ ಗೆಲ್ಬೇಕು ಅಂತ ಆಸೆ. ಅವರೇ ಗೆಲ್ಬೇಕಂತ ಆಸೆನಾ? ನಿನ್ನೆ ಎಪಿಸೋಡ್ ಅಲ್ಲಿ ಅವರು ಫೈನಲಿಸ್ಟ್ ಆದ್ರು, ಏನ್ ಹೇಳ್ತೀರಾ? ಬ್ರೋ ಖುಷಿ ಆಯ್ತು, ಹಿಂಗೆ ಆಡ್ಕೊಂಡು ಹೋಗ್ಲಿ, ಹಿಂಗೆ ಬೆಳೀಲಿ ಸರ್ ಅವರು. ಓಕೆ, ಈಗ ಕಾಕ್ರೋಚ್ ಅವ್ರಿಗೆ ತುಂಬಾ ಹೈಪ್ ಕೊಡ್ತಿದಾರ ಆಚೆ ಎಲ್ಲ, ಏನ್ ಹೇಳ್ತೀರಾ ಅದಕ್ಕೆ? ಖುಷಿ ಆಗುತ್ತೆ ಸರ್. ಅಂದ್ರೆ ಅವರು ಯಾವ ಇದಿಲ್ದಿರನು ಒಂದೇ ಸಿನಿಮಾ ಇದು ಮಾಡಿ ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ದಾರೆ. ಒಳ್ಳೇದಾಗ್ಲಿ ಅವ್ರಿಗೆ, ಅವರೇ ಗೆಲ್ಲಿ. ಓಕೆ, ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಆಗಲ್ಲ ಅಂತಂದ್ರೆ ಯಾರು ಸದ್ಯಕ್ಕೆ? ಸರ್ ಆಗಲ್ಲ ಅಂತಂದ್ರೆ ಆಂಟಿ ಏನೋ ಗೊತ್ತಿಲ್ಲ ನನ್ಗೆ ಹೆಸರು. ಅತ್ತೆ ಮಗಳಿಗೆ ಯಾವಾಗ ನೋಡಿದ್ರು ಗಿಲ್ಲಿನ ಕಾವ್ಯನ ಆಡ್ಕೊಂತಿದ್ದಾರೆ ಅವರು. ಅಂದ್ರೆ ಅವ್ರು ಸ್ವಲ್ಪ ನಮ್ಗೆ ಆಗಲ್ಲ ಅಂತ ಅನ್ಕೊಂತೀನಿ. ಓಕೆ, ಬಟ್ ಇನ್ ಮುಂದೆ ನೋಡ್ಬೇಕು. ಇವಾಗ ಆಡ್ತಾ ಇಲ್ಲ ಅಂತ ಅನ್ಕೊಂತೀನಿ. ಯಾವಾಗ ನೋಡಿದ್ರು ದರ್ಪ ತೋರ್ಸೋದು, ನಾನೇ ಮೇಲು, ನಾನೇ ಯಜಮಾಂತಿ, ಅರಸಿ ಅನ್ನೋ ತರ ಇದು ಮಾಡ್ತಿದ್ದಾರೆ. ನೋಡೋಣ ಬ್ರೋ, ಇನ್ನ ಮುಂದೆ ನೋಡೋಣ. ಬ್ರೋ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಓಕೆ, ನಿನ್ನೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಯ್ತು, ನೋಡಿದ್ರಾ? ನೋಡಿದ್ರಿ ಬ್ರೋ. ಹೇಗಿತ್ತು ಬ್ರೋ, ನಮ್ ಸುದೀಪ್ ಸರ್ ಸೀಸನ್ 12 ಹೋಸ್ಟ್ ಮಾಡ್ತವ್ರೆ, ತುಂಬಾ ಖುಷಿ ಆಯ್ತು. Okay. ಆದ್ರೆ ಬಂದಿರೋ ಕಂಟೆಸ್ಟೆಂಟ್ ಅಲ್ಲಿ ಯಾರು ಇಷ್ಟ ಆಗ್ತಾ ಇಲ್ಲ. ನಮ್ ಕಾಕ್ರೋಚ್ ಅವರು ಮತ್ತೆ ಗಿಲ್ಲಿ ಇವ್ರಿಬ್ರು ಬಿಟ್ಟು ಯಾರು ಇಷ್ಟ ಆಗ್ತಾ ಇಲ್ಲ ನಮ್ಗೆ. ಯಾಕೆ ಇಷ್ಟ ಆಗ್ಲಿಲ್ಲ ಅಂತ? ಯಾಕೆ ಇಷ್ಟ ಆದ್ರೆ ಗಿಲ್ಲಿ ಮತ್ತೆ ಕಾಕ್ರೋಚ್ ಯಾಕೆ ಇಷ್ಟ? ಯಾಕೆ ಇಷ್ಟ ಆದ್ರೆ ಅಂದ್ರೆ ಅವ್ರು ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರು ಮಾಡಿದವ್ರೆ, ಎಲ್ಲಾದ್ರಲ್ಲೂ ಹೆಸರು ಫೇಮಸ್ ಆಗಿದ್ದಾರೆ. ಮಿಕ್ಕಿರೋರು ಯಾರೋ ನಮ್ಗೆ ಗೊತ್ತಿಲ್ಲ, ಐಡೆಂಟಿಫಿಕೇಶನ್ ಇಲ್ಲ, ಫೇಮಸ್ ಇಲ್ಲ, ಏನಿಲ್ಲ. ಅವ್ರು ಯಾರೋ ಬಂದಿದ್ದಾರೆ, ಅವ್ಳು ಕನ್ನಡ ಬರಲ್ಲ, ಇನ್ಯಾರೋ ಲೆಮೆಂಟಿ ಅಂತಾರೆ. ಅವ್ರನ್ನೆಲ್ಲ ಕಟ್ಸೋ ಬದ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಇನ್ಫ್ಲೂಯೆನ್ಸರ್ಸು, ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸು, ನಮ್ಮ ಡಾಕ್ಟರ್ ಬ್ರೋ ಬಂದಿದ್ರೆ ಚೆನ್ನಾಗಿರೋದು, SMR ಬಂದಿದ್ರೆ ಚೆನ್ನಾಗಿರೋದು. ಈ ತರ ಇನ್ಫ್ಲೂಯೆನ್ಸರ್ಗಳೆಲ್ಲ ಬಂದಿದ್ರೆ ನಮಗೂ ನೋಡೋಕೆ ಇಂಟ್ರೆಸ್ಟು. ಅದೇ ಒಂದು ಖುಷಿ ಏನಂದ್ರೆ ನಮ್ಮ ಸುದೀಪ್ ಸರ್ ಹೋಸ್ಟ್ ಮಾಡ್ತವ್ರೆ, ನೋಡ್ತೀರಿ. ನಮ್ಮ ಕನ್ನಡ ಕ್ರೇಜು, ಬಿಗ್ ಬಾಸ್ ಅಂದ್ರೆ ತುಂಬಾ ಕ್ರೇಜು, ನೋಡ್ತೀರಿ. ಓಕೆ, ಈಗ ಲೈಕ್ ತುಂಬಾ ಟ್ರೋಲ್ ಆಗ್ತಿದೆ, ನಾಯಿ ಮಾರೋರೆಲ್ಲ ಬಂದಿದ್ದಾರೆ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾಯಿ ಮಾರೋರು ಅವನೇನೋ 100 ಕೋಟಿ ನಾಯಿ ಕೊಂಡು 50 ಲಕ್ಷಕ್ಕೆ ಬರ್ತಾರ ಬ್ರೋ. ಇಷ್ಟನೇ ಆಗ್ತಾ ಇಲ್ಲ ಬ್ರೋ. ಅವನ ಹತ್ರ 50 ಲಕ್ಷ ಐತೆ, 50 ಲಕ್ಷಕ್ಕ ಬೆಲೆ ಇಲ್ಲ ಬ್ರೋ. ಅವನ ಹತ್ರ 100 ಕೋಟಿ ಐತೆ ಅಂತೆ. ನಾಯಿ 100 ಕೋಟಿ ಸಾಕೋನು ಬಿಗ್ ಬಾಸ್ ಬರೋ ಅವಶ್ಯಕತೆ ಏನೈತೆ? ಯಾರ ಹತ್ರ ಇಲ್ಲ. ನಮ್ಗ್ ನೋಡ್ಬೇಕಂದ್ರೆ ಫೇಮಸ್ ಆಗಿರೋನ ಕಟ್ಸಿದ್ರೆ ಕಂಟೆಂಟ್ ನೋಡ್ಬೇಕು, ಬೆಳಿಬೇಕು. ನಮ್ ಕನ್ನಡ ಬಿಗ್ ಬಾಸ್ ಬೆಳಿಬೇಕು ಅಂತವನ್ನ ಕಟ್ಸ್ಬೇಕು ಬ್ರೋ. ಅಂದ್ರೆ ಈಗ ಅವರು ಸುಮ್ನೆ ಹೇಳ್ತಿದಾರ ಅಂತೀರಾ ಅಥವಾ ಏನಂತೀರಾ? ಇಲ್ಲ, ಎಲ್ಲ ಸುಮ್ನೆ ಬ್ರೋ, ಎಲ್ಲ ಫೇಕೆ. ಅವ್ರು 100 ಕೋಟಿ ಕೊಂಡವ್ರು ಯಾರು ಬರಕ್ ಆಗಲ್ಲ ಅಷ್ಟೇ ಬ್ರೋ. ಅಂದ್ರೆ ಈ ಸೀಸನ್ ಒಂದು ಲಾಸ್ಟ್ ಸೀಸನ್ ಅನ್ನ ಬ್ರೇಕ್ ಮಾಡ್ಬೋದು ಅಂತೀರಾ? TRPL ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಇಲ್ಲ ಬ್ರೋ, ಆಗಲ್ಲ ಬ್ರೋ. ಆಗಿದ್ರೆ ನಮ್ ಕಾಕ್ರೋಚ್ ಸರ್ ಮತ್ತೆ ಗಿಲ್ಲಿ ಇವ್ರಿಬ್ರು ಎಂಟರ್ಟೈನ್ಮೆಂಟ್ ಕೊಟ್ರೇನೆ ಬ್ರೇಕ್ ಆಗೋದು. ಓಕೆ, ನಿನ್ನೆನೆ ಸ್ಟಾರ್ಟ್ ಆಗಿದೆ, ಆದ್ರೂ ಕೂಡ ಕೇಳ್ತಾ ಇದೀನಿ, ವಿನ್ ಆದ್ರೆ ಯಾರು ಆಗ್ಬೋದು ಈ ಸೀಸನ್? ಫಸ್ಟ್ ಕಂಟೆಂಟ್ ಯಾರು ಬಂದಿದ್ದು ಕಂಟೆಸ್ಟೆಂಟ್ ಆಗಿ ನಮ್ ಕಾಕ್ರೋಚ್ ಅವ್ರು ಬಂದವ್ರೆ. ಫೈನಲ್ ಆಗ ಅವರೇ ಗೆಲ್ಲೋದು. ಸೆಕೆಂಡ್ ಪ್ಲೇಸ್ ಬಂದು ನಮ್ ಗಿಲ್ಲಿ ಅವರೇ ಗೆಲ್ಲೋದು. ಓಕೆ, ಏನಂತೀರ ಮಚ್ಚಿ? ಅಷ್ಟೇ ಅಷ್ಟೇ. ಓಕೆ, ಹುಡುಗಿರಲ್ಲಿ ಯಾರು ಇಷ್ಟ ಆದ್ರು ನಿಮ್ಗೆ? ನಮ್ ಹುಡುಗಿರ್ನೇ ನೋಡಿಲ್ಲ ನಾನು, ಹುಡುಗಿರ್ನೇ ನೋಡಿಲ್ಲ. ಕಾಕ್ರೋಚ್ ಗಿಲ್ಲಿ ಇವ್ರಿಬ್ರಲ್ಲಿ ಯಾರನ್ನ ಒಬ್ರು ಗೆದ್ರೆ ಸಾಕು. ಓಕೆ ಬ್ರೋ, ನೀವೇನಂತೀರಾ? ನಾವೇನ್ ಹೇಳ್ತೀರ ಬ್ರೋ, ಬಿಗ್ ಬಾಸ್ ಅಂದ್ರೆ ಏನಂತೀರಾ? ನಮ್ಗೆ ಬಿಗ್ ಬಾಸ್ ಅಂದ್ರೆ ನಮ್ ಬಾಸ್ ಸುದೀಪ್ ಮಸ್ತಾಗಿ ಹಾಸ್ಟ್ ಮಾಡ್ತಾ ಇದಾರೆ, ಮಾಡ್ಲಿ. ನಮ್ ಬಾಸ್ ಕಾಕ್ರೋಚ್ ಮಾತ್ರ ಗೆಲ್ಬೇಕು.
ಅಷ್ಟೇ, ಬೇರೆಯವ್ರು ಯಾರ್ ಗೆದ್ರು ನನ್ಗೆ ಇಷ್ಟ ಆಗಲ್ಲ. ನಮ್ ಕಾಕ್- ಬಾಸ್ ಕಾಕ್ರೋಚ್ ಮಾತ್ರ. ಓಕೆ, ಅಂದ್ರೆ ನಿಮ್ಮ ಟೀಮ್ ಎಲ್ಲ ಬಂದ್ಬಿಟ್ಟು ಕಾಕ್ರೋಚ್ ಗೆ ಸಪೋರ್ಟ್ ಮಾಡ್ತಿದ್ರಾ? ಹೌದು ಬ್ರೋ, ನಮ್ ಬಾಸ್ ಕಾಕ್ರೋಚ್ ಅಂದ್ರೆ ನಮ್ ಟೀಮ್ ಎಲ್ಲ ಕಾಕ್ರೋಚ್ ಗೆ ಸಪೋರ್ಟ್. ನಾವಲ್ಲ ಬ್ರೋ, ಹಾ. ಇಡೀ ಕರ್ನಾಟಕ ಕನ್ನಡ ಹಾ. ಇಂಡಸ್ಟ್ರಿ ಕರ್ನಾಟಕ ಜನರೆಲ್ಲ ಕಾಕ್ರೋಚ್ಗೆ ಸಪೋರ್ಟ್. ಕಾಕ್ರೋಚ್ ಅವ್ರು ತುಂಬಾ ಕಷ್ಟದಿಂದ ಬಂದವ್ರೆ, ಅವ್ರು ಬೆಳಿಬೇಕು. ಅವಳು ಯಾರೋ ರಕ್ಷಿತಾ ಅಂತೆ, ಅವಳು ಕನ್ನಡ ಬರಲ್ಲ. ಏನ್ 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 ಕರ್ಕೊಂಡ್ ಏನ್ ಮಾಡ್ತಾರೆ? ಬಿಗ್ ಬಾಸ್ ಅಂದ್ರೆ ಒಂದು ಕ್ರೇಜ್ ಇರ್ಬೇಕು, ಹೌದು. ಹೊಸ್ತಾಗಿರ್ಬೇಕು. ಅದನ್ನ ಬಿಟ್ಬಿಟ್ಟು ಅವಳು ಕನ್ನಡ ಬರಲ್ಲ, ಅಲಂ ಉಲುಂ ಕಿಲಿಂ ಗುಲುಂ ಅಂದ್ರೆ ಅವ್ರಿಗೆ ಯಾರು ಅರ್ಥ ಆಗ್ತೈತೆ? ಅವಳೇನೋ ಬೈತಾ ಇರ್ತಾಳೆ. ನಮ್ ಕನ್ನಡ ಅವ್ರನ್ನ ಬೈತಾ ಇದ್ರೆ ನಮಗೂ ಒಂಥರ, ನಮಗೂ ಅರ್ಥ ಆಗಲ್ಲ. ಅಂತವನ್ನ ಕಟ್ಸಿ ಏನ್ ಪ್ರಯೋಜನ? ಓಕೆ, ಕನ್ನಡ ಬರ್ದಿರೋಳ್ನೆ ಕನ್ನಡ ಕರ್ಸಿ ಏನ್ ಪ್ರಯೋಜನ? ಹಾ. ಆಟ ಹೆಂಗ್ ಗೆಲ್ತಾಳೆ? ಇವಾಗ ಆಟನೇ ಗೆಲ್ಲಲ್ಲ. TRP ಗೋಸ್ಕರ ಕರ್ಸಿದಾರಂತ ಏನಂತ? 100% TRP ಗೋಸ್ಕರ ಕಟ್ಸಿರೋದು. ಓಕೆ, ಇವಾಗ ಅವ್ನು ಯಾರೋ 100 ಕೋಟಿ, ಅವ್ನು ಯಾರೋ ಡಾಗ್ ಬಂದ್ರಲ್ಲ, ಅವ್ನ್ ಏನಕ್ಕೆ ಕಟ್ಸೋ ಅವಶ್ಯಕತೆ ಇತ್ತು? ಅವನ ಹತ್ರ ಆಲ್ರೆಡಿ 100 ಕೋಟಿ ಇದೆ. ಹಾ. 100 ಕೋಟಿ ಇಲ್ಲಿ ಏನು 50 ಲಕ್ಷ ಏನ್ ಬಂದಿರೋದು ಅಂತೀರಾ ಹಾಗಾದ್ರೆ? ವೇಸ್ಟ್. TRP ನೋಡ್ಬೇಕು ಅಂತ ಆದ್ರೆ ಅವ್ರು ಅನ್ಕೊಂಡಿರೋದು ಆ ಇಂಟೆನ್ಷನ್. ಆದ್ರೆ ನಾವು ಕನ್ನಡ, ನಮಗೂ ಬುದ್ಧಿ ಅನ್ನೋದಿದೆ. ನಾವು ಜನರೇ ಕರ್ನಾಟಕಲ್ಲಿ ಇದ್ದೀರಿ. ನಾವು ಬರೀ ಸಪೋರ್ಟ್ ಮಾಡೋದು ಬರೀ ಕರ್ನಾಟಕ ಇಂಡಸ್ಟ್ರಿ ಅವ್ರು ಮಾತ್ರನೇ. ಓಕೆ ಬ್ರೋ, ಅಷ್ಟೇ ನೀವೇನ್ ಹೇಳ್ತೀರಾ? ಅದೇ ಬ್ರೋ, ಕನ್ನಡನೇ ಬರ್ದವ್ರವ್ರು ಆಟಕ್ಕೆ ಕರ್ಸಿ ಏನ್ ಪ್ರಯೋಜನ? ಆಟ ಹೆಂಗ್ ಗೆಲ್ತಾರೆ? ಹಾ. ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಗೆಲ್ಲಲ್ಲ ಅವರು. ಅಷ್ಟೇ ಅಂತೀರಾ? ಕನ್ನಡ ಬರ್ದವ್ರು ಕನ್ನಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹೆಂಗೆಂಗೋ ಮಾತಾಡ್ತಾರೆ ಲಬ 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 ಅಂತ ಅಷ್ಟೇ. ಮಳೆಯಲ್ಲಿದ್ದವ್ರನ್ನೆಲ್ಲ ಕರ್ಸಿ ಏನ್ ಪ್ರಯೋಜನ? ಕನ್ನಡನೇ ಬಂದ್ರೇನೆ ಕನ್ನಡನೇ ಗ್ರೇಟು. ಕನ್ನಡ ಹಾ, ಕಲ್ತ್ರೇನೆ ಇನ್ನೊಂದು. ಮುಖ್ಯ. ಹೇಳಿ ಬ್ರೋ. ಅವ್ನ ಯಾರೋ ಅಶೋಕ್ ಮಮ್ಮಿ, ಅವರು ವಿಡಿಯೋಸ್ಗೋಸ್ಕರ ಪಾಪ 2 ವರ್ಷದಿಂದ ಅಲ್ಲಿ ಇಲ್ಲಿ ಸುತ್ತಲಾಡ್ಕೊಂಡು ಬಿಗ್ ಬಾಸ್ ಮನೆ ಮುಂದೆ ಬಂದ್ಬಿಟ್ಟು ಅದ್ ಮಾಡ್ತೀನಿ, ಪಲ್ಟಿಗಳು ಮಾಡ್ತೀನಿ, ಹ್ಮ್. ಅದೆಲ್ಲ ಬಾಂಬ್ ಗೇಮ್ ಹಾಕ್ತೀನಿ, ಅದೆಲ್ಲ ಅವ್ರನ್ನ ಒಂದ್ ಕಡೆ ಕರ್ಸ್ಬಿಟ್ಟು ಮಾತಾಡ್ಬಿಟ್ಟು ಅವ್ರನ್ನ ಒಳಗಡೆ ಆಡ್ಸಿದ್ರೆ ಅದೇ ಗೀತು. ಅವಳಿಗೆ ಅದೇ ಹೇಳ್ತಾಳ. ನಮ್ ಟಾಪಿಕ್ ಬಂದು ರಕ್ಷಿತಾನ, ಅವ್ರ 100 ಕೋಟಿ ಅವ್ರನ್ನ ಕರ್ಸೋ ಅವಶ್ಯಕತೆ ಏನಿತ್ತು? ಓಕೆ, ಅದೇ ಈಗ ಉರುಳು ಸೇವೆ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಆಮೇಲೆ ಪಲ್ಟಿ ಯಾತ್ರೆ ಪಲ್ಟಿ ಯಾತ್ರೆ ಮಾಡಿದ್ರು, ತಗೊಳ್ಳಿ. ಯಾರು ತಗೊಂಡಿಲ್ಲ. ಎಲ್ಲ TRP ಗೋಸ್ಕರ ಮಾಡ್ತಾ ಇದಾರೆ. ಹ್ಮ್. ಆದ್ರೆ ನಮ್ಗೊಂದೇ ಖುಷಿ, ನಮ್ಮ ಸುದೀಪ್ ಸರ್ ಅವರು ಮತ್ತೊಂದು ಸೀಸನ್ ಹೋಸ್ಟ್ ಮಾಡ್ತಾ ಇದಾರೆ, ಅದೊಂದು ಖುಷಿ. ನಮ್ ಬಾಯ್ಸ್ ಸಪೋರ್ಟ್ ಎಲ್ಲ ಕಾಕ್ರೋಚ್ಗೆ, ನಮ್ ಬಾಸ್ ಅವ್ರಿಗೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸರ್.